ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಇವತ್ತು ಮಲ್ಲಪ್ಪ ಜೋತ ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೀನಿ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಹೊಂದಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ಪರ್ಫಾರ್ಮೆನ್ಸ್ ಎಲ್ಲ ಮಾಡಬೇಕಲ್ಲ, ಯಾಕೆ ಮಾಡಬಾರ್ದು? ಒಂದು ಒಳ್ಳೆಯ ಸರ್ಕಾರ ಕೊಡೋತ್ನಾಗ ಪರ್ಫಾರ್ಮೆನ್ಸ್ ನೋಡಬೇಕು. ನಥಿಂಗ್ ರಾಂಗ್. ಸರ್, ಈಗ ಸಿದ್ದರಾಮಯ್ಯನವರು ನೀ ಹೆಂಗೆ ಹೇಳ್ತಪ್ಪ, ಅದು CLPಯಲ್ಲಿ ಆಯ್ಕೆ ಆದಂಥವರು ಮುಖ್ಯಮಂತ್ರಿಗಳು, ಅವ್ರನ್ನ ಕೆಳಗಿಳಿಸ್ತಕ್ಕಂಥ ಶಕ್ತಿ CLP. ಅದನ್ನು ಬಿಟ್ಟರೆ AICC. ಇದು ನಮ್ಮ ಸಿದ್ಧಾಂತ. ಅಲ್ಲಿಂದ ಏನು ಬಂದಿಲ್ಲ. ನಮ್ಮ CLPಯಲ್ಲಿ ಏನಿಲ್ಲ, AICCಯಲ್ಲಿ ಏನಿಲ್ಲ. ನಿಮಗೇನಾರ ಸುದ್ದಿ ಇದ್ರೆ ನನಗೆ ಹೇಳಿ. BR ಪಾಟೀಲ್ ಅಂತವ್ರ ಏನು ಹೇಳ್ತಾರ, 5 ವರ್ಷ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಅಯ್ಯೋ, ಅವ್ರು ಹೇಳಿದ್ದಾರೆ ಪಾಪ. 5 ವರ್ಷ ಇರ್ತಾರೋ ಇಲ್ಲೋ, ಯಾರಿಗತ್ತೆ? ನೀನು 100 ವರ್ಷ ಇರ್ತೀಯಲ್ಲೋ ಅಂತ ಹೇಳೋಕ್ಕಾಗತ್ತೆ? ಜೀವನನೇ ಗತಿ ಇಲ್ಲ. 100 ವರ್ಷ ಇರ್ತೀಯ ನೀನು? ಅಧಿಕಾರ ಇರುತ್ತೆ, ಹೋಗುತ್ತೆ. ಅದು ಭಾಳ ತಲೆ ಕೆಡಿಸ್ಕೊಳ್ಳಿ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಏನಪ್ಪ ಏನಾಗ್ತೈತೆ ಗೊತ್ತಿಲ್ಲ ಅಂದರೆ, ಅಯ್ಯೋ ತೆಗೆದು ಬಿಡ್ತಾರೇನೋ, ಬಿಟ್ಟು ಬಿಡ್ತಾರೇನೋ ಅಂತ ನೀವು ಹೇಳಿದರೆ ಹೆಂಗಪ್ಪ ಇದು? ಹಿರಿಯರು ತ್ಯಾಗ ಮಾಡಬೇಕು ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ KPCC. ನನಗಂತೂ ಕೊಟ್ಟಿಲ್ಲಪ್ಪ. ನಿಮ್ಗೇನಾರ ಹೇಳಿದರೆ ಹೇಳು. ಅಲ್ಲ ಸರ್, ಈಗ ನಿಮಗೆ ಸೂಚನೆ ಬಂದರೆ? ನನಗೆ ಬಂದಿಲ್ಲ. ನಾನು ಮುಂದೇನಾಗ್ಬಿಡುತ್ತೇನೋ, ಹಿಂಗಾಗಿಬಿಡುತ್ತೇನೋ ಅಂತ ಈಗ ಹೆಂಗೆ ಹೇಳಿ? ಬತ್ತಂದ್ರೆ ಹೇಳ್ತೇನೆ, ಅವು ನಿನಗೂ ಹೇಳ್ತೀನಿ. ಸರಿ, ತಮ್ಮ ಇಲಾಖೆದ ಒಂದು ಭ್ರಷ್ಟಾಚಾರದ ವಿರುದ್ಧ ತಮ್ಮ ರಾಜೀನಾಮೆ ಕೇಳ್ತಾ ಇದ್ದಾರೆ ಪಕ್ಷದವರು. ಯಾರು? ಎಲ್ಲರೂ ಕೇಳ್ತಾರೆ. ಅವರಿದ್ದಾವೆಲ್ಲ ಇತ್ತಲ್ಲ, ಯಾವ್ಯಾವ ಅಬಕಾರಿ ಮಂತ್ರಿ ಆಗ್ಯಾರ, ಅದೇ ಡೈಲಾಗ್ ಇದೆ, ಅದೇ ಹಾಳಿ ಇದೆ, ಅದೇ ಇದೆ. ಸಂಪುಟ ಪುನರ್ರಚನೆ ಇಲ್ಲ ಅನ್ನುವಂಥದ್ದು ಇವತ್ತು ಮಾಧ್ಯಮಗಳ ಮೂಲಕ ತಮಗೂ ಗೊತ್ತಾಗಿದೆ. ನಮ್ಮ ಬೆಳಗಾವಿ ವಿಧಾನ ಸಭೆ, ವಿಧಾನ ಪರಿಷತ್ತಿನ ನಡೀತಾವೆ, ವಿಧಾನ ಮಂಡಳ ಏನು ನಡೀತದೆ ಅದು ಮುಗಿಯುವವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಪುಟ ಪುನರ್ರಚನೆ ಇಲ್ಲ. ಅದು ಇದು ಕ್ರಿಮಿನಲ್ ಆ್ಯಂಗಲಿಂದ ಏನೇನಿದೆ ಅದು ನಾವು 100% ನಾವು ತನಕ ಮಾಡಬೇಕು. ಅದು ಬಿಲ್ಲಕ್ಕೆ ಅದು ಆಗಲ್ಲ. ಆದರೆ ಇದು ಅಡ್ಮಿನಿಸ್ಟ್ರೇಟಿವ್ ವಿಷಯ ಬಗ್ಗೆ ಅದು ಕೂಡ ನಾವು ನೋಡ್ತಾ ಇದ್ವಿ. ಯಾಕಂದರೆ ಸಕಾಶು ಸತಿ ಅಡ್ಮಿನಿಸ್ಟ್ರೇಟಿವ್ ವಿಷಯ ಕಾರಣದಿಂದ ಮರ್ಡರ್ ಆಗಿರಬಹುದು. ಮರ್ಡರ್ ಕಾರಣ ಏನಿದೆ ಅದು ನಾವು ತಿಳ್ಕೊಬೇಕು. ಬಹುಶಃ ಅದು ಮರ್ಡರ್ ಕಾರಣ ಇದು 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 ಅದು ಇರಬಹುದು, ಅದು ನಮಗೆ ಗೊತ್ತಿಲ್ಲ. ಬಹುಶಃ ಸೂಸೈಡ್ ಕಾರಣದಿಂದ ಇದು 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 ಇರಬಹುದು, ಅದು ನಮಗೆ ಗೊತ್ತಿಲ್ಲ. ಸೊ ಇದರಲ್ಲಿ ಎಲ್ಲ ಆ್ಯಂಗಲ್ ನಾವು ನೋಡ್ತಾ ಇದ್ವಿ. ವಿ ವಿಲ್ ನಾಟ್ ಲೀವ್ ಎನಿಥಿಂಗ್. ಅಂದರೆ 2 ಸಾವಿರ ವಿಚಾರ ಕೂಡ ಪ್ರಸ್ತಾಪ ಆಗಿದೆ ಸರ್. ಆ ಲೆಟರಲ್ಲಿ ರುದ್ರೇಶ್ ಅವರು ಬಿಟ್ಟು ಬೇರೆ ಜವಾನೊಬ್ಬರು ಇನ್ನೊಬ್ಬರು ಜಮೀನು ಮಾಲೀಕರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಅದು ಜವಾನ್ ಬಗ್ಗೆ ಅದು ಸರಿಕೆ ಅದು ನೋಡಬೇಕು. ಅದು ನೋಡಬೇಕು. ಈಗ ಸರಿಕೆ ನಾವು ಇದು ರುದ್ರೇಶ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಅದು ಇನ್ನೊಂದು ವಿಷಯ ಬಗ್ಗೆ ಕೂಡ ಈಗ ತಾವು ಏನು ಹೇಳ್ತಾ ಇದ್ರಿ, ವಿ ಕ್ಯಾನ್ ಸಿ ಯಾವುದು ಲಿಂಕ್ ಇದೆಯಾ ಇಲ್ವಾ ಇದರಲ್ಲಿ, ಮತ್ತು ಆ ಥರ ಆಗಿದೆ ಇಲ್ವಾ ನಾವು ನೋಡಬಹುದು. ಅದು ನಾನು ಸ್ವಲ್ಪ ಚೆಕ್ ಮಾಡಬೇಕು. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮಗೆ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗರಣೆ ವಂದನೆಗಳು.